ಯಾರಿಗೂ ಬೇಕಾಗಿಲ್ಲ ನಾನು. ನೀವೇನು ಅನ್ಕೊಂಡಿದ್ರೆ ಕುಮಾರಸ್ವಾಮಿ ನಾನು ಬೇಕು ಅಂತನಾ? ಬೇಕಾಗಿಲ್ಲ. ಕುಮಾರಸ್ವಾಮಿಗೆ ನಿಖಿಲ್ ಕುಮಾರಸ್ವಾಮಿ ಬೇಕಷ್ಟೇ. ಬೊಮ್ಮಾಯಿಗೇನೋ ನಾನು ಬೇಕು ಅಂತನಾ? ಅವ್ರ ಮಗ ಬೇಕು, ಸೋತ. ಇನ್ನು ಡಿ ಕೆ ಶಿವಕುಮಾರ್ ನಾನು ಬೇಕಾ? ಡಿ ಕೆ ಸುರೇಶ್ ಬೇಕು ಅವ್ರಿಗೆ, ಅವ್ರ ತಮ್ಮ ಮಗ. ಇನ್ನು ಸಿದ್ದರಾಮಯ್ಯನಿಗೆ ನಾನು ಬೇಕಾ? ಅವ್ರ ಮಗ ಬೇಕು. ಇನ್ಸ್ಪೆಕ್ಟ್ರೇ ಹೇಳ್ದ, ಅವ್ನು ಮಹೇಶ ಕೊಡಗೆಲ್ಲ ಇನ್ಸ್ಪೆಕ್ಟ್ರು, ನಾನು ಬರೋ ಬಡ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ಓಡಾಬಿಟ್ಟವನೆ, ಅವನೇ ಹೇಳ್ದ ಡಿ ಕೆ ಶಿವಕುಮಾರ್ ಹೇಳೋರಂತ. ಲಾಯರ್ ಜಗದೀಶ್ ಅವ್ರನ್ನ ಜೈಲಿಗೆ ಹಾಕಿದ್ದು ರಾಜಕೀಯ ನಾಯಕರು, ಬಿಜೆಪಿ ಅಥವಾ ಕಾಂಗ್ರೆಸ್ ಜೆಡಿಎಸ್ ನಾಯಕರ? ಎಲ್ಲ ಸೇರ್ಕೊಂಡೇ ಮಾಡಿದ್ದಾರೆ. ಯಾರಿಗೂ ಬೇಕಾಗಿಲ್ಲ ನಾನು. ನೀವೇನು ಅನ್ಕೊಂಡಿದ್ರೆ ಕುಮಾರಸ್ವಾಮಿ ನಾನು ಬೇಕು ಅಂತನಾ? ಬೇಕಾಗಿಲ್ಲ. ಕುಮಾರಸ್ವಾಮಿಗೆ ನಿಖಿಲ್ ಕುಮಾರಸ್ವಾಮಿ ಬೇಕಷ್ಟೇ. ಬೊಮ್ಮಾಯಿಗೇನೋ ನಾನು ಬೇಕು ಅಂತನಾ? ಅವ್ರ ಮಗ ಬೇಕು, ಸೋತ. ಇನ್ನು ಡಿ ಕೆ ಶಿವಕುಮಾರ್ ನಾನು ಬೇಕಾ? ಡಿ ಕೆ ಸುರೇಶ್ ಬೇಕು ಅವ್ರಿಗೆ, ಅವ್ರ ತಮ್ಮ ಮಗ. ಇನ್ನು ಸಿದ್ದರಾಮಯ್ಯನಿಗೆ ನಾನು ಬೇಕಾ? ಅವ್ರ ಮಗ ಬೇಕು. ಹಂಗಾಗಿ ಸರ್, ಇಲ್ಲಿ ಕುಟುಂಬ ರಾಜಕಾರಣಿಗಳು ಎಲ್ಲಾ ಪಕ್ಷದಲ್ಲಿ ಸೇರ್ಕೊಂಡು ಒಂದು 50-60 ಕುಟುಂಬಗಳು ಸೇರ್ಕೊಂಡ್ಬಿಟ್ಟಿದೆ. ನಮ್ಮಂತ ಧ್ವನಿ ಮಾಡೋರು ಅವ್ರಿಗೆ ಡೇಂಜರು. ಅವ್ರ ಪ್ರಕಾರ ರಾಜಕೀಯವಾಗಿ ಡೇಂಜರು. ಬಟ್ ಹಂಗನ್ಬಿಟ್ಟು ನಾವೆಲ್ಲಿ ಓಡೋಕ್ಕಾಗಲ್ಲ. ನಾನೇನಾದರೂ UK ಓಡೋಕ್ಕಾಗತ್ತಾ? ರಷ್ಯಾಗೆ ಓಡೋಕ್ಕಾಗತ್ತಾ? ನಾನು ಇಲ್ಲೇ ಇರ್ತೀನಿ. ಈಗ ನಮ್ಮರಿಗೆ ತೊಂದರೆ ಕೊಟ್ಟು ನಮ್ಮನ್ನ ರಾಜಕೀಯವಾಗಿ ಮುಗ್ಸಕ್ಕೆ ಟ್ರೈ ಮಾಡೋರು ನಾವು ವಿರೋಧ ಮಾಡೇ ಮಾಡ್ತೀವಿ. ನಮ್ಮನ್ನು ತಡ್ಕೊಳ್ಳೋ ಕೆಪಾಸಿಟಿ ಅವ್ರಿಗೆ ಇರಬೇಕು. ಬಟ್ ಒಂದೊಂದು ನಿಜ, 15 ದಿವಸದಲ್ಲಿ ಬೇಲ್ ಆಗ್ಬೇಕಾದಂತ ಈ ಕೇಸಲ್ಲಿ 90 ದಿವಸ ಮಡಗಿದ್ದು ಇದು ರಾಜಕೀಯ ಪ್ರೇರಿತನೇ. ನನ್ನನ್ನು ಲಾಕ್ ಮಾಡಕ್ಕೆ ಟ್ರೈ ಮಾಡಿದ್ರು. ರಾಜಕೀಯ ಕುತಂತ್ರ ಇದೆ ಅದರಲ್ಲಿ? ಯಾಕಿಲ್ಲ ಸರ್. ಇನ್ಸ್ಪೆಕ್ಟ್ರೇ ಹೇಳ್ದ, ಅವ್ನು ಮಹೇಶ ಕೊಡಗೆಲ್ಲ ಇನ್ಸ್ಪೆಕ್ಟ್ರು, ನಾನು ಬರೋ ಬಡ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ಓಡಾಬಿಟ್ಟವನೆ, ಅವನೇ ಹೇಳ್ದ ಡಿ ಕೆ ಶಿವಕುಮಾರ್ ಹೇಳೋರಂತ. ಅವ್ನು ಡಿ ಕೆ ಶಿವಕುಮಾರ್ ಹೇಳದ್ನೋ ಬಿಟ್ಟು ನನಗಂತೂ ಗೊತ್ತಿಲ್ಲ. ಅವ್ನು ಮಹೇಶ ಹೇಳ್ದ, ಡಿ ಕೆ ಶಿವಕುಮಾರ್ ಹೇಳ್ದ, ಆಮೇಲೆ CM ಹೇಳಿದ, ಸಿದ್ದರಾಮಯ್ಯ ಹೇಳ್ದ ಅಂತ. ಇಲ್ಲ ಪನ್ನಣ ಅಂತಂದ. ಅವ್ರ ಲೀಗಲ್ ಅಡ್ವೈಸರ್ ಹೇಳಿದ್ರು, ಅವರೆಲ್ಲ ನಿಮ್ಮನ್ನು ಒಳ್ಳೆ ಹಾಕು ಅಂತ ಹೇಳೋದು. ಆಯ್ತಪ್ಪ ಹಾಕಪ್ಪ. ಈಗ ಹಾಕಬೇಕು ಅಂತ ಅವ್ರಿಗೆ ಡಿಸೈಡ್ ಮಾಡಿದ್ರೆ ನಾವೇನ್ ತಡೆಯಕ್ಕಾಗುತ್ತೆ ಸರ್? ಮುನಿರತ್ನರ ಬಗ್ಗೆ ಒಂದು ಆರೋಪ ಮಾಡಿದ್ರು. ಮುನಿರತ್ನ ಅವರು CD ಫ್ಯಾಕ್ಟರಿ ಓನರ್ ಅಂತ ನೀವು ಒಂದು ವಿಡಿಯೋ ಮಾಡಿ ಸಾಮಾಜಿಕ ಜಾಲತಾಣ. CD ಫ್ಯಾಕ್ಟರಿ ಓನರ್ ಅಂತ ಹೇಳಿಲ್ಲ ನಾನು. CD ಫ್ಯಾಕ್ಟರಿ ಓನರ್ ಮೋಸ್ಟ್ಲಿ ಡಿ ಕೆ ಶಿವಕುಮಾರ್ ಹೇಳಿರ್ಬೋದು. ಬಟ್ ಒಳ್ಳೆ ವ್ಯಕ್ತಿ ಅಂತೂ ಅಲ್ಲ ಅಂತ ಹೇಳಿದ್ದೆ. ಎಲ್ಲಿಂದ ಆಂಧ್ರದಿಂದ ಬಂದು ಕಾಂಟ್ರಾಕ್ಟರ್ ಆಗಿ, ಈಗ ಕಾರ್ಪೊರೇಟರ್ ಆಗಿ, MLA ಆಗಿ, ಈ ರೀತಿ ಹೆಣ್ಮಕ್ಳ ವಿಚಾರದಲ್ಲಿ ನಡ್ಕೊಂಡಿದ್ದು ಅವ್ನು ತಪ್ಪು ಅಂತೇಳಿ ವಿರೋಧ ಮಾಡಿದೀವಿ. ಅವ್ನು ಜೈಲ್ಗೆ ಹಾಕಿದಾಗ ಸಂಭ್ರಮನೂ ವ್ಯಕ್ತಪಡಿಸಿದ್ವಿ. ಅದ್ರಲ್ಲಿ ಎಣ್ಣೆ ಮಾತಿಲ್ಲ. ಸದನದಲ್ಲಿ ಕಣ್ಣೀರ್ ಇಡ್ತಾರೆ ನನ್ನ ಬಗ್ಗೆ ಹನಿ ಟ್ರಾಪ್ ಮಾಡಿಬಿಟ್ಟು ಅಂತ ಆಗಿರ್ಬೋದು ಸರ್. ಈಗ ಆಗಿರ್ಬೋದು. ಯಾಕೆ ಅಂತ ಹೇಳ್ತೀನಿ ಕೇಳಿ. ಈ CD ಪ್ರಕರಣದ ರಮೇಶ್ ಜಾರಕಿಹೊಳಿ ಕೇಸಲ್ಲೂ ಅಷ್ಟೇ ಸ್ಟಾರ್ಟಿಂಗು ಅಮಾಯಕಗಳು ಹೆಣ್ಮಗಳು ಅನ್ಕೊಂಡಿದ್ದು. ಹೋಗ್ತಾ ಗೊತ್ತಾಗಿದ್ದೇನೋ ಅಂತಂದ್ರೆ ಅದು ಕೂಡ ಹನಿ ಟ್ರ್ಯಾಪ್ ಅಂತ. ಸರ್, ಕರ್ನಾಟಕದಲ್ಲಿ ಈ ರೀತಿ ಹನಿ ಟ್ರ್ಯಾಪ್ಗಳ ಫ್ಯಾಕ್ಟರಿಗಳು ಬೇಜಾನಿದೆ. ಅದ್ರ ಓನರ್ಗಳು ಬೇಜಾನಿದ್ದಾರೆ. ಜನಗಳಿಗೂ ಗೊತ್ತು, ರಾಜಕಾರಣಿಗಳಿಗೂ ಗೊತ್ತು. ಇರ್ಬೋದು. ಬಟ್ ಆತ ಏನು ಕಡಿಮೆ ಕೆಲಸ ಅಂತ ಏನು ಮಾಡಿಲ್ಲ. ನಿಮ್ಮ ಹತ್ರ ಏನೋ ದಾಖಲೆಗಳೇನು ಇದಾವೆ ಸರ್? ಸರ್, ಈಗ ಏನೋ ಇಂಟರ್ನಲ್ ಕೂತ್ಕೊಂಡು ಒಬ್ಬರ ಬಗ್ಗೆ ದಾಖಲೆ ಇದೆ ಅಂತ ಹೇಳೋದು ನನ್ನ ಒಂದು ಇಮೇಜ್ಗೆ ಸರಿ ಅನ್ಸಲ್ಲ. ಆ ತರ ಇದ್ದಾಗ ಇಲ್ಲ. ನನಗೆ ವಿದ್ಯಾ ಹಿರೇಮಠ್ ಅಂತ ಆಕೆಯಿಂದ ಆತನಿಂದ ಅನ್ಯಾಯ ಆದಂತ ಹೆಣ್ಮಗಳು ಇದೇ ಡಿ ಕೆ ಶಿವಕುಮಾರ್ ಸ್ನೇಹಿತರಾದಂತ ಐ ಥಿಂಕ್ ಸೂರ್ಯ ಮುಕುಂದರಾಜ್ ರೆಫರ್ ಮಾಡಿದ್ರು. ಗೊತ್ತಿಲ್ಲ. ಆಮೇಲೆ ಆ ವಿದ್ಯಾ ಹಿರೇಮಠ್ ಬಂದಿದ್ದು ಕೂಡ ಡಿ ಕೆ ಶಿವಕುಮಾರ್ ಅವ್ರ ಕಡೆಯಿಂದನೇ. ಸೊ ನನಗೆ ಗೊತ್ತಿಲ್ಲ ಇವರಲ್ಲಿ ಒಳಗಡೆ ಏನಿದೆ ಅಂತ. ಸೊ ನಮಗೆ ಯಾರಾದರೂ ಹೆಣ್ಮಕ್ಳು ಬಂದಾಗ ನ್ಯಾಯಕ್ಕೆ ಒಬ್ಬ ಆಸ್ ಅನ್ ಅಡ್ವೊಕೇಟು ನಾನು ನ್ಯಾಯ ಕೊಡ್ಸಕ್ಕೆ ಯೋಚನೆ ಮಾಡ್ತೀನಿ ಹೊರತು ಈ ಹನಿ ಟ್ರ್ಯಾಪಿಗಳು, ಒಳ ಒಪ್ಪಂದಗಳು ನಮ್ಗೆ ಗೊತ್ತಿರಲ್ಲ ಸರ್. ಆಮೇಲೆ ಇವರು ಮಾಡ್ಕೊಂಡಿದ್ರೆ ಅದಕ್ಕೆ ನಾವು ಜವಾಬ್ದಾರಿನೂ ಅಲ್ಲ. ಇರ್ಬೋದು. ಶಿವಕುಮಾರ್ ಅವ್ರು ಹೇಳ್ತಾರೆ ಮುನಿರತ್ನ ಮೇಲೆ ಆರೋಪ ಮಾಡುತ್ತೆ, ನಿನ್ ದಾಖಲೆ ನನ್ನ ಹತ್ರ ಇದೆ ಅಂತ ಹೇಳ್ತಾರೆ. ಕುಮಾರಸ್ವಾಮಿ ಅವರು ಹೇಳ್ತಾರೆ ಪೆನ್ಡ್ರೈವ್. ಈಗ ನಾನು ಫಸ್ಟ್ XCM ಅಂತ ಹೇಳಿದಾಗ ಎಷ್ಟೋ ಜನ ಜಗದೀಶ್ ಅವರು ಸುಳ್ಳು ಹೇಳ್ತಾ ಇದಾರೆ ಅನ್ಕೊಂಡ್ರು. ಆಮೇಲೆ ನನಗೆ ಕೇಳಿದೆ, ಇರೋಪ್ಪ ಅಕಸ್ಮಾತ್ ಎಫೆಕ್ಟೆಡ್ ಪಾರ್ಟಿ ಏನಾದ್ರು ಸ್ಟೇಗಿ ತಗೊಂಬಂದ್ರೆ ಗೊತ್ತಾಗತ್ತೆ ಕಣ, ನಾನು ಹೆಸರು ಹೇಳಕ್ಕಾಗಲ್ಲ, ಹೆಸರು ಹೇಳಿ ತಪ್ಪಾಗ್ತದೆ ಅಂತಂದ್ರೆ ಅಷ್ಟೊತ್ತಿಗೆ ಬೊಮ್ಮಾಯಿ ಹೋಗಿ ಸ್ಟೇ ತಗೊಂಬಂದ್ಬಿಡ. ಆಯಪ್ಪನ XCM. ಸೊ ಈಗ ನಾನಂತೂ ಹೆಸರು ಹೇಳಿಲ್ಲ. ಆತನೇ ಹೋಗಿ ಸ್ಟೇ ತಗೊಂಬಂದು ಜನಗಳಿಗೆ ಎಲ್ಲ ಒಂದ್ ಕಡೆ ಅನುಮಾನವನ್ನ ಸೃಷ್ಟಿ ಮಾಡಿದಾನೆ. ಮೋಸ್ಟ್ಲಿ ಸರ್ ಇವ್ರಿಗೆಲ್ಲ ಸರ್ ಏನೋ ಮೈಂಡ್ ರೀಡಿಂಗ್ ಏನೋ ಈ ಸುಳ್ಳನ್ನ ಏನೋ ಐ ಥಿಂಕ್ ಐಡೆಂಟಿಫೈ ಮಾಡೋ ಅಂತ ಈ ಪ್ರೋಸೆಸ್ ಏನಿದೆ, ಈ ವೈಜ್ಞಾನಿಕ ಪ್ರೋಸೆಸ್ಸು, ಅದರಲ್ಲಿ ಇವ್ರಿಗೆಲ್ಲ ಆದರೆ ನಿಜ ಹೊರಗಡೆ ಬರ್ಬೋದು ಸರ್. ಚಿಕ್ಕಬಳ್ಳಾಪುರ ಸುಧಾಕರ್ ಮೇಲೇನು ಆರೋಪ ಮಾಡಿದ್ರಿ ನೀವು. ಸುಧಾಕರ ಏನ್ ಮಾಡಲ್ಲ ಸರ್. ಸುಧಾಕರ ಏನ್ ಮಾಡಿಲ್ಲ ಹೇಳಿ. ಸುಧಾಕರ ಇಂಥದ್ದು ಮಾಡಿಲ್ಲ ಅಂತಿಲ್ಲ ಸರ್, ಎಲ್ಲ ಮಾಡಿದಾನೆ. ಏನಂತಂದ್ರೆ ಅದಕ್ಕೆ ಒಂದು ಒಳ್ಳೆಯ ಸರ್ಕಾರ ಬರಬೇಕು ಸರ್. ಇವ್ರನ್ನೆಲ್ಲ ಬೆಂಡೆತ್ತಬೇಕು ಒಂದು ಸರ್ಕಾರ ಬರಬೇಕು ಸರ್. ನಾನು ಇಲ್ಲಿ ಅಡ್ವೊಕೇಟ್ ಆಗಿ ಕೂತ್ಕೊಂಡು ನಾನು ಆರೋಪ ಮಾಡಿ ನನ್ನೇ ತಗೊಂಡು ಒಳಗಡೆ ಹಾಕೋದು, ಆಮೇಲೆ ಈಚೆ ಬಿಡಿಸ್ಕೊಂಬರಕ್ಕೆ ಇಷ್ಟು ದಿನ ಆಯ್ತು. ನನಗೆ ಭಯ ಏನಿಲ್ಲ. ಬಟ್ ನಮ್ಮ ಹತ್ರ ಇರೋ ಕನಿಷ್ಠ ಅಧಿಕಾರದಲ್ಲಿ ಇಂಥ ದೊಡ್ಡ ವ್ಯಕ್ತಿಗಳನ್ನ ಆರೋಪ ಮಾಡೋದೇ ದೊಡ್ಡ ವಿಚಾರ ಸರ್. 6 ಕೋಟಿ ಕನ್ನಡಿಗರು ಕನಿಷ್ಠ ಹೋಗಿ ಆರೋಪ ಮಾಡೋಕ್ಕಾರೆ ಯಾರು ಮುಂದೆ ಬರಲಿ ಸರ್, ನಾನು ಒಪ್ಕೊಳ್ತೀನಿ ಸರ್. ಆರೋಪ ಅನ್ನೋದು ತುಂಬಾ ಕಡಿಮೆ ಕೆಲಸ ಅಲ್ಲ, ತುಂಬಾ ದೊಡ್ಡ ಜವಾಬ್ದಾರಿ. ಅದನ್ನ ನಾವು ಮಾಡ್ತಾ ಇದ್ದೀವಿ. ಅಧಿಕಾರ ಸಿಕ್ಕರೆ ಇವ್ರುಗಳನ್ನ
ಎಲ್ಲಿ ಸೇರಿಸ್ಬೇಕು, ಎಲ್ಲಿ ಜೈಲಿಗೆ ಕಳಿಸ್ಬೇಕು ಅಂತ ಹೇಳಿ ಮಾಡ್ಬೋದು. ಬಟ್ ಆ ಅಧಿಕಾರ ಸಿಗಬೇಕು. ಅದರ ಒಂದು ತವಕದಲ್ಲೇ ನಾವೆಲ್ಲ ಇದೀವಿ ಸರ್. ಜನರು ಆರೋಪ ಮಾಡ್ತಿದ್ದಾರೆ, ಲಾಯರ್ ಅವರು ಸುಳ್ಳು ಹೇಳ್ತಿದ್ದಾರೆ, ಬ್ಲಾಕ್ ಮೇಲ್ ಮಾಡ್ತಿದ್ದಾರೆ ಅಂತ, ಸಾಕ್ಷಿನೇ ಇಲ್ಲ ಅಂತ ಹೇಳಿ ಆರೋಪ ಮಾಡ್ತಿದ್ದಾರೆ. ಸಿದ್ದರಾಮಯ್ಯನ ಕೇಳಿದ್ರೆ ಚೆನ್ನಾಗಿರೋದು ಸರ್ ಈ ಪ್ರಶ್ನೆನ. ಏನೋ ಸಾಕ್ಷಿನೇ ಇಲ್ಲದೆ ಏನೋ 40% ಆರೋಪ ಮಾಡಿ ಈಗ 50% ಆರೋಪನ ಡೆಪ್ಯೂಟಿ ಸಿ ಮೇಲೆ ಮಾಡಿದಾಗ ಕಪ್ಚುಕಿ ಇಲ್ಲ ಅಂತ ಹೇಳಿದ್ರೆ ಸಿದ್ದರಾಮಯ್ಯನ ಕೇಳಿದ್ರೆ ಚೆನ್ನಾಗಿರ್ತದೆ. ಆಮೇಲೆ ನಾನು ಯಾರನ್ನೂ ಪ್ರೂವ್ ಮಾಡೋಂಥ ಅವಶ್ಯಕತೆ ಇಲ್ಲ ಸರ್. ನಾನೇ ಹೇಳ್ತಾರೆ, ಒಂದು ಹಾಡಿದೆ, ನೀನು ನೀನೇ ಇಲ್ಲಿ ನಾನು ನಾನೇ. ಸೊ ಹಂಗಾಗಿ ಜನಗಳ ಮನಸ್ಸಿಗೆ ಬಿಟ್ಬಿಡೋಣ, ನಾನೇನು ಅದನ್ನ ಆರೋಪ ಮಾಡೋಕ್ಕೋಲ್ಲ. ಕೆಲ ನೀವು ಮಾಡುವ ಸಾಮಾಜಿಕ ಹೋರಾಟಗಳು ಜನರಿಗೆ ಇಷ್ಟ ಆಗಲ್ವಾ ಸರ್? ಇಷ್ಟ ಆಗಿರೋದಕ್ಕೆ ಸರ್ ಏನು ಕನಿಷ್ಠ ಜೈಲಿಂದ ಬಂದಮೇಲೆ ಕನಿಷ್ಠ ಇದೊಂದು ಒಂದು 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 40-50ನೇ ಇಂಟರ್ವ್ಯೂ ಇದೆ ಅನ್ಸುತ್ತೆ. ದಿನಕ್ಕೆ 1,000 ಕಾಲ್ಸ್ ಬರ್ತದೆ, ಒಂದು 4-5 ವಾಟ್ಸಪ್ ಬರ್ತದೆ. ಸೊ ಮನೆ ಹತ್ರಕ್ಕೆ ಬಂದು ಬೇಡ ಅಂದ್ರು ಮನೇಲಿ ಬಚ್ಚಿಕೊಂಡ್ರು ಕೂಡ ಈಚೆ ಕರ್ಕೊಂಡ್ಬಂದು ಆರಗಳು ಹಾಕಿ ಅವರೇ ವಿಡಿಯೋ ಮಾಡ್ಕೊಂಡು ಹೋಗ್ತಾರೆ. ಇದೆಲ್ಲ ಆಮೇಲೆ ರಾಜಕೀಯವಾಗಿ 2019ರಲ್ಲಿ ಬೆಂಗಳೂರು ನಾರ್ತ್ಗೆ ನಿಂತಿದೆ 8,000 ವೋಟ್ ಕೊಟ್ಟಿದ್ದಾರೆ ಜನ. ಯಾವತ್ತು 8,500 ವೋಟ್ ಸಿಕ್ತು ಅವತ್ತು ಸದಾನಗೌಡ ಗೆದ್ದು 2019ರಲ್ಲಿ MP ಆಗಿ. ಎರಡನೇ ಪ್ಲೇಸಲ್ಲಿ ಕೃಷ್ಣ ಬೈರೇಗೌಡ ಕೊಡ್ತಾರೆ, 3ನೇ ಪ್ಲೇಸ್ ನಮ್ದು. ಸೊ 8,500 ವೋಟ್ ಬಂದಿದೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.